ಕನ್ನಡ ಕಿರುತೆರೆಯ ಪ್ರೇಕ್ಷಕರು ಬಿಗ್ ಬಾಸ್ ಕನ್ನಡ ಸೀಸನ್ 11ಗೆ ಕಾತುರದಿಂದ ಕಾಯುತ್ತಿದ್ದಾರೆ. ಈ ಬಾರಿ ದೊಡ್ಡಮನೆಯೊಳಗೆ ಹೋಗುವ ಆಟಗಾರರು ಯಾರು ಎನ್ನುವ ಕುತೂಹಲದ ಜೊತೆಗೆ ಈ ಬಾರಿ ಕಿಚ್ಚ ಸುದೀಪ್ ಹೋಸ್ಟ್ ಮಾಡಲ್ವಾ ಎನ್ನುವ ಪ್ರಶ್ನೆಯೂ ಮೂಡಿದೆ. ಕಿಚ್ಚ ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾದಲ್ಲಿ ಬ್ಯುಸಿ ಆಗಿರುವ ಕಾರಣ ಆ ಸಿನಿಮಾ ಬಿಡುಗಡೆಯಾಗದೆ ಬಿಗ್ ಬಾಸ್ ಹೋಸ್ಟ್ ಮಾಡಲು ಕಿಚ್ಚ ಸುದೀಪ್ ಬಿಡುವಾಗುವುದು ಕಷ್ಟ ಎನ್ನುವ ಮಾತು ಕೇಳಿ ಬರುತ್ತಿವೆ. ಆದ್ರೆ ಸುದೀಪ್ ಅವರನ್ನ ಬದಲಾಯಿಸುವ ಕುರಿತು ವದಂತಿಗಳು ಸತ್ಯಕ್ಕೆ ದೂರ ಎಂದು ಮೂಲಗಳು ತಿಳಿಸಿವೆ. ಇದೇ ಸಮಯದಲ್ಲಿ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗಾಗಿ 3 ಧಾರಾವಾಹಿಗಳನ್ನ ಮುಗಿಸಲಾಗುತ್ತದೆಯೇ ಹೌದು ಎನ್ನುತ್ತಿದೆ ವರದಿಗಳು. ಆದ್ರೆ ಅವುಗಳಲ್ಲಿ ಹೊಸ ಧಾರಾವಾಹಿಗಳು ಇರುವ ಕಾರಣ ಕೆಲವು ಧಾರಾವಾಹಿಗಳನ್ನ ಮುಗಿಸುವ ಬದಲು ಬೇರೆ ಸಮಯಕ್ಕೆ ಪ್ರಸಾರ ಮಾಡುವ ಸಾಧ್ಯತೆಯೂ ಕೂಡ ಇದೆ. ಹಾಗಾದ್ರೆ ಯಾವೆಲ್ಲ ಸೀರಿಯಲ್ಗಳು ಕೊನೆಯಾಗುತ್ತೆ ಅಂತ ತಿಳಿಸ್ಕೊಡ್ತೇನೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ದೊಡ್ಡ ಮೀನು ಬಂದಾಗ ಚಿಕ್ಕ ಮೀನುಗಳು ಗುಳುಂ ಆಗೋದು ಪ್ರಕೃತಿದತ್ತ ವಿಚಾರ. ಬಿಗ್ ಬಾಸ್ ಇತಿಹಾಸ ಗಮನಿಸಿದ್ರೆ ಈ ರೀತಿ ಆಗುತ್ತದೆ. ಬಿಗ್ ಬಾಸ್ ಶುರುವಾಗುವ ಸಮಯದಲ್ಲಿ 1-2-3 ಸೀರಿಯಲ್ಗಳು ಮುಕ್ತಾಯವಾಗುತ್ತವೆ. ಆ ಸೀರಿಯಲ್ಗಳನ್ನ 1 ವರ್ಷ ಎಳೆಯುವ ಶಕ್ತಿ ನಿರ್ದೇಶಕರಿಗಿದ್ದರೂ ಕೂಡ ಬಿಗ್ ಬಾಸ್ ಎಂಬ ದೊಡ್ಡ ರಿಯಾಲಿಟಿ ಶೋಗಾಗಿ ಈ ಸೀರಿಯಲ್ಗಳಿಗೆ ಬೇಗ ಮುಕ್ತಾಯ ಆಡಲಾಗುತ್ತದೆ. ಹಾಗಾದ್ರೆ ಈ ವರ್ಷ ಮುಕ್ತಾಯಗೊಳ್ಳುವ ಸಾಧ್ಯತೆ ಇರುವ 3 ಸೀರಿಯಲ್ಗಳು ಯಾವುದಿರಬಹುದು ಎಂದ್ರೆ ವರದಿಗಳ ಪ್ರಕಾರ ಚುಕ್ಕಿ ತಾರೆ, ಅಂತರಪಟ, ಕೆಂಡ ಸಂಪಿಗೆ ಸೀರಿಯಲ್ಗಳು ಮುಕ್ತಾಯವಾಗುವ ಸಾಧ್ಯತೆ ಹೆಚ್ಚಿದೆ. ಹೌದು ವೀಕ್ಷಕರೇ, ಚುಕ್ಕಿ ತಾರೆ ವರದಿಗಳ ಪ್ರಕಾರ ಚುಕ್ಕಿ ತಾರೆ ಸೀರಿಯಲ್ ಈ ವರ್ಷ ಬಿಗ್ ಬಾಸ್ ಸಮಯದಲ್ಲಿ ಮುಕ್ತಾಯಗೊಳ್ಳಲಿರುವ ಸೀರಿಯಲ್ಗಳಲ್ಲಿ ಹಿಟ್ ನಲ್ಲಿದೆ. ನವೀನ್ ಸಜ್ಜು, ದಿವ್ಯಶ್ರೀ, ವಿಶಾಲ್, ಜಯಶ್ರೀ, ರಾಧಿಕಾ ಶ್ರವಂತ್ ಮುಂತಾದವರು ಈ ಸೀರಿಯಲ್ನಲ್ಲಿ ನಟಿಸುತ್ತಿದ್ದಾರೆ. ಪುಟಾಣಿ ಮಹಿತಾ ಈ ಸೀರಿಯಲ್ನ ಪ್ರಮುಖ ಆಕರ್ಷಣೆಯಾಗಿದ್ದಾರೆ. ಅಂತರಪಟ ಕೆಲವೇ ದಿನಗಳಲ್ಲಿ ಕೊನೆಗೊಳ್ಳುವ ಸೀರಿಯಲ್ಗಳಲ್ಲಿ ಅಂತರಪಟವೂ ಇದೆ. ಸ್ವಪ್ನ ಕೃಷ್ಣ ನಿರ್ದೇಶನದ ಈ ಸೀರಿಯಲ್ನಲ್ಲಿ ತನ್ವಿ ಬಾಲ್ರಾಜ್, ಚಂದನ್ ಗೌಡ, ಶರ್ಮಿಳಾ ಚಂದ್ರಶೇಖರ್, ಎಸ್ ನಾರಾಯಣ್, ಮಂಜು ಪಾವ್ಗಡ, ಜ್ಯೋತಿ ಕಿರಣ್ ಮುಂತಾದ ಕಲಾವಿದರು ನಟಿಸುತ್ತಿದ್ದಾರೆ. ಕೆಂಡ ಸಂಪಿಗೆ ಸೀರಿಯಲ್ ಕೂಡ ಸದ್ಯದಲ್ಲೇ ಮುಕ್ತಾಯವಾಗಲಿದೆ ಎನ್ನಲಾಗುತ್ತಿದೆ. 2022ರಿಂದ ಈ ಸೀರಿಯಲ್ ಪ್ರಸಾರವಾಗುತ್ತಿದೆ. ಹೀಗೆ ಬಿಗ್ ಬಾಸ್ ಕನ್ನಡ ಸೀಸನ್ 11 ಆರಂಭದ ವೇಳೆ ಹಲವು ಸೀರಿಯಲ್ಗಳು ಮುಗಿಯುವ ಸೂಚನೆ ಇದೆ. ಇದೇ ಸಮಯದಲ್ಲಿ ಬಿಗ್ ಬಾಸ್ ಕನ್ನಡದಲ್ಲಿ ಈ ಬಾರಿ ಯಾರೆಲ್ಲ ಸ್ಪರ್ಧಿಸಲಿದ್ದಾರೆ ಎಂಬ ಕುತೂಹಲವಂತೂ ಇದೆ. ಇತ್ತೀಚೆಗೆ ಈ ಶೋಗೆ ಜ್ಯೋತಿ ರೈ ಅವರನ್ನ ವಾಹಿನಿ ಆಹ್ವಾನಿಸಿತ್ತು. ಆದ್ರೆ ನಾನು ಈ ಶೋನಲ್ಲಿ ಭಾಗವಹಿಸೋದಿಲ್ಲ ಎಂದು ಅವರು ಪ್ರತಿಕ್ರಿಯೆ ನೀಡಿದ್ರು. ಒಟ್ಟಾರೆ ಈ ಬಾರಿಯ ಸ್ಪರ್ಧೆಗೆ ಘಟಾನುಘಟಿ ಸ್ಪರ್ಧಿಗಳನ್ನ ವಾಹಿನಿ ಹುಡುಕುತ್ತಿರುವ ಸೂಚನೆ ಇದಾಗಿದೆ. ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಬಹುದು ಎಂದು ಕಮೆಂಟ್ ಮಾಡುವುದರ ಮೂಲಕ ನಮಗೆ ತಿಳಿಸಿ. ಹಾಗೂ ನಿಮ್ಮ ನೆಚ್ಚಿನ ಧಾರಾವಾಹಿ ಯಾವುದು ಎಂದು ನಮಗೆ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡುವುದರ ಮೂಲಕ ನಮಗೆ ತಿಳಿಸಿ. ಇನ್ನಷ್ಟು ಬಿಗ್ ಬಾಸ್ನ ಅಪ್ಡೇಟ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ವೀಕ್ಷಕರೇ.